ಎಲ್ಲ ಕಡೆದು ಮಾಡ್ತಾ ಇದ್ದಾರೆ ಅವರು, ಮಾಡಲಿ. ಈಗ 2 ವರ್ಷದಿಂದ ಏನು ಅನುದಾನ ಕೊಟ್ಟಿಲ್ಲ, ಈಗೇನೋ ಒಂದು 50 ಕೋಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ. 2 ವರ್ಷದಿಂದ ಏನು ಕೊಡದಿರ 50 ಕೋಟಿ ಕೊಟ್ಟರೆ ಯಾವ ಮೂಲೆಗೆ ಸಾಲ್ತೈತೆ ಅದು? ಅದರ ವಿರುದ್ಧನೂ ದಂಗೆ ಎದ್ದಿದ್ದಾರೆ. ಈಗ ಕಾಂಗ್ರೆಸ್ MLAಗಳ ದಂಗೆ ಎದ್ದಿದ್ದಾರೆ. ಇಲ್ಲ, ನಾವು ಹೋರಾಟ ಮಾಡ್ತೀರಿ. ನಾವು ನಮಗೆ ಇರೋ ಮಾಹಿತಿ ಪ್ರಕಾರ ನಮ್ಗೆ 25 ಕೋಟಿ ಏನೋ ಕೊಡ್ತಾರೆ ಅಂತ ಸುದ್ದಿ ಇದೆ. ನಮಗೂ 50 ಕೋಟಿ ಕೊಡಬೇಕು ಅಂತೇಳಿ ಹೋರಾಟ ಮಾಡ್ತೀರಿ. ವಿಧಾನಸಭೆ ನಡೀತಾ ಇದೆ, ವಿಧಾನಸಭೆಯಲ್ಲೂ ಕೂಡ ಹೋರಾಟವನ್ನು ಮಾಡ್ತೀವಿ ನಾವು. ಇಲ್ಲ ಅಲ್ಲ, ಆಡಳಿತ ಪಕ್ಷದ ಎಲ್ಲ ಶಾಸಕರಿಗೂ ಕೊಡ್ತಾರೆ ಅನ್ನೋ ಇದು ಇಲ್ಲ. ಸಿದ್ದರಾಮಯ್ಯನವ್ರ ಬೆಂಬಲಿಗರು ಯಾರಿದ್ದಾರೆ ಅವ್ರಿಗೆ ಕೊಡ್ತಾರೆ ಅಷ್ಟೇ. ವಿಧಾನಸೌಧದಲ್ಲಿ ಸಭೆ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಶಾಸಕರ ಸಭೆ ಮಾಡೋದ್ರೆ ಕೆಪಿಸಿಸಿ ಮಾಡಬಹುದು, ವಿಧಾನಸೌಧದಲ್ಲಿ ಮಾಡಿದ್ರೆ ಎಲ್ಲಾ ಶಾಸಕರ ಸಭೆನೂ ಮಾಡಬೇಕು. ಆ ದಿನ ಮುಂದೆ ಇರ್ತೀರಾ? ಇಲ್ಲ ನೋಡಿ, ಸಿದ್ದರಾಮಯ್ಯನವರು ಒಬ್ಬ ಮುಖ್ಯಮಂತ್ರಿಯಾಗಿ ನಡ್ಕೊತಾ ಇಲ್ಲ. ಅವರ ಈ 2 ವರ್ಷದಲ್ಲಿ ಮುಖ್ಯಮಂತ್ರಿಯಾಗಿ ನಡ್ಕೊತಾ ಇಲ್ಲ. ಅವರು ಒಂದು ಪಾರ್ಟಿಯ ಮುಖ್ಯಮಂತ್ರಿಯಾಗಿ ನಡ್ಕೊತಾ ಇದ್ದಾರೆ. ಎಲ್ಲ ವಿಚಾರದಲ್ಲೂ, ಅಭಿವೃದ್ಧಿ ವಿಚಾರ ಇರ್ಬೋದು, ಟ್ರಾನ್ಸ್ಫರ್ಸ್ ಇರ್ಬೋದು, ಎಲ್ಲದರಲ್ಲೂ ಕೂಡ ಅವರು ಒಬ್ಬ ಕಾಂಗ್ರೆಸ್ ಪಾರ್ಟಿಯ ಮುಖ್ಯಮಂತ್ರಿ ಅಂತ ನಡ್ಕೊತಾರೆ. ರಾಜ್ಯದ ಜನ ಪೂರ್ತಿ, ಇಡೀ ರಾಜ್ಯದ ಎಲ್ಲ ಜನ ಜಾತಿ ಸಮುದಾಯಗಳ ಮುಖ್ಯಮಂತ್ರಿಯಾಗಿ ಇವತ್ತು ಉಳಿದಿಲ್ಲ. ಅವರ ವೈಯಕ್ತಿಕ ರಾಜಕೀಯ ಲಾಭಕ್ಕೋಸ್ಕರ ಅವರು ಏನು ಮಾಡಬೇಕೋ ಅದನ್ನು ಆ ಓಲೈಕೆಯ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಅದರಿಂದ ಇದನ್ನು ಕೂಡ ಈ ಅಧಿವೇಶನದಲ್ಲಿ ಈ ಅಭಿವೃದ್ಧಿ ತಾರತಮ್ಯ ಬಗ್ಗೆನೂ ಕೂಡ ನಾವು ವಿಧಾನಸಭೆಯಲ್ಲಿ ಹೋರಾಟವನ್ನು ಮಾಡ್ತೇವೆ. ನೆಕ್ಸ್ಟ್ ಅಲ್ಲ, ರಾಜಣ್ಣ ಅಂತೂ ತಿರುಗಿ ಬಿದ್ದುಬಿಟ್ಟಿದ್ದಾರೆ. ಈಗ ಶ್ರೀನಿವಾಸ್ ಅಂತೂ ಭಾಳ 1 ವರ್ಷದ ಹಿಂದೆನೇ ನಿಮ್ಮ ಸವಾಸನೆ ಬೇಡ ಅಂತ ಹೇಳಿದ್ದಾರೆ. ಅವರು ನೋಡಿದ್ದೀನಿ. ಅಂದರೆ ಈಗ ಕಾಂಗ್ರೆಸ್ ಪಾರ್ಟಿಯಲ್ಲಿ ಮುಖ್ಯಮಂತ್ರಿ ವಿರುದ್ಧವಾಗಿ ಮಾತಾಡೋದು ಒಂದು ಗುಂಪು, DK ಶಿವಕುಮಾರ್ ವಿರುದ್ಧವಾಗಿ ಮಾತಾಡೋ ಗುಂಪುಗಳು ದೊಡ್ಡ ಸಂಖ್ಯೆಯಲ್ಲಿ ಬೆಳೀತಾ ಇದೆ. ಅದಕ್ಕೆ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರೋವಂಥ ಸಿದ್ದರಾಮಯ್ಯನವರ ದುರಾಡಳಿತನೇ ನೇರ ಕಾರಣ. ಅವ್ರಿಗೆ ಹಿಡ್ತಾ ಇಲ್ಲ, ಯಾವ ಶಾಸಕರ ಮೇಲೂ ಅಧಿಕಾರಿಗಳ ಮೇಲೂ ಹಿಡ್ತಾ ಇಲ್ಲ. ಅದರಿಂದ ಇವಾಗ ಬೇಕಾಬಿಟ್ಟು ಶಾಸಕರುಗಳು ಮನಸ್ಸಿಗೆ ಬಂದು ಮಾತಾಡ್ತಾ ಇದ್ದಾರೆ. ಸೊ ಕಾಂಗ್ರೆಸ್ ಪಾರ್ಟಿಗೆ ಗೊತ್ತಾಗಿದೆ, ಅಕ್ಟೋಬರಲ್ಲಿ ಕ್ರಾಂತಿ ಆಗೋದು ಗ್ಯಾರಂಟಿ. ನಮ್ಮ ಸೀಟ್ಗಳನ್ನ ನಾವು ಭದ್ರ ಮಾಡ್ಕೊಬೇಕು, ನಮ್ಮ ಮಿನಿಸ್ಟ್ರುಗಳು ಯಾರಾಗಬೇಕು ಅದನ್ನು ಭದ್ರ ಮಾಡ್ಕೊಬೇಕು. ಆ ದಿಕ್ಕಿನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಹೊರತು ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಈ ಸರ್ಕಾರ ಯಾವುದೇ ರೀತಿ ಮುಂದಾಲೋಚನೆ ಇಲ್ಲ. ನೋಡಿ, ಯೂರಿಯಾ ಹಂಚಿಕೆಯಲ್ಲೂ ಕೂಡ ಇವತ್ತು ಇಡೀ ರಾಜ್ಯದಲ್ಲಿ ರೈತರೆಲ್ಲ ಒಂದು ರೀತಿ ದಂಗೆ ಎದ್ದಿದ್ದಾರೆ. ಇಷ್ಟಿದ್ರೂ ಕೂಡ ಸರ್ಕಾರ ಅದರ ಕಡೆ ಗಮನನೇ ಕೊಡ್ತಾ ಇಲ್ಲ. ಕೇಂದ್ರ ಸರ್ಕಾರದ ಮೇಲೆ ಹೊರೆ ಹಾಕಿ ಸುಮ್ಮನೆ ಕೂತ್ಕೊಂಡಿದ್ದಾರೆ. BJPಯವರು ಏನು ಮಾಡ್ತಾ ಇದ್ದಾರೆ ಅಂತಾರೆ. ನೀವೇನು ಮಾಡ್ತಾ ಇದ್ದೀರಾ? BJPಯವರು ಏನು ಮಾಡ್ತಾ ಇದ್ದಾರೆ ಅಂತ ನಮ್ಮನ್ನು ಕೇಳ್ತೀರಾ? BJPಯವ್ರಿಗೆ ಅಧಿಕಾರ ಕೊಟ್ಟಿಲ್ಲ ಜನ, ನಿಮ್ಗೆ ಅಧಿಕಾರ ಕೊಟ್ಟಿರೋದು. ನೀವೇನು ಮಾಡ್ತಾ ಇದ್ದೀರಾ ಅಂತ ರಾಜ್ಯದ ಜನ ನಿಮ್ಮನ್ನು ಕೇಳ್ತಾ ಇದ್ದಾರೆ.